ಗಾಯತ್ರಿ ಮಂತ್ರದ ಬಗ್ಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಕಾಣ್ತದೆ ಅನ್ನೋದನ್ನ ಈಗ ನೋಡೋಣ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯಜಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ. ಇದು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯ. ಇದಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ಈ ಮುಂದಿನ ಮಾತುಗಳಿವೆ. ಯಜಿದಂ ಪರಿತಃ ಪೂರ್ಣಂ ಮತ್ಸ್ಯ ಕೂರ್ಮಾದಿ ರೂಪಕಂ ತದಿದಂ ಭಗವಾನ್ ವಿಷ್ಣು ಸರ್ವಾಂತಸ್ಥಿತ ಏವ ಚ ತನ್ನಿಸೃತತ್ವಾದ್ ವೇದಾನಾಂ ಕಾಯಕಸ್ತ್ರಾತಿ ಚಾಖಿಲಂ ಅಥೋ ಗಾಯತ್ರಿ ನಾಮಾಸೌ ವಾಸುದೇವ ಪರಃ ಪುಮಾನ್ ಭೂಮಾ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮಃ ಅನನ್ಯಾಪೇಕ್ಷ ಮುದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ ಯದ್ಯತ್ ತದ್ದತ್ ವಿಷ್ಣುರೇವ ನಾನ್ಯದೇತಾದೃಶಂ ಕ್ವಚಿತ್ ಸಯೇವ ಭಗವಾನ್ ವಿಷ್ಣುಃ ವಾಂಗ್ನಾಮ ವಾಚಿ ಸಂಸ್ಥಿತಃ ವಚನಾದ್ ಹೇಷೀರ್ಷಾಖ್ಯಃ ಗಾಯತ್ರ್ಯಾಂ ಚ ಸ ಆಸ್ಥಿತಃ. ಮೂಲ ಉಪನಿಷತ್ತಿನ ಪಾಠದಲ್ಲಿ ಗಾಯತಿ ಚ ತ್ರಾಯತಿ ಚ ಅಂತ ಹೀಗಿದೆ. ಅದನ್ನ ಗಾಯತಿ ತ್ರಾಯತೆ ಚ ಅಂತ ಹೀಗೆ ಒಂದು ಪಾಠಾಂತರವನ್ನ ಬನ್ನಂಜ ಗೋವಿಂದಾಚಾರ್ಯರು ತೋರಿಸ್ತಾರೆ. ತ್ರಾಯತಿ ಇದ್ದಿದ್ದು ತ್ರಾಯತೆ ಆಗಬೇಕು. ಮತ್ತೆ 2 ಚಕಾರಗಳಿಲ್ಲ, ಒಂದೇ ಚಕಾರ ಇರುವುದು ಅಂತ ಗೋವಿಂದಾಚಾರ್ಯರ ಅಭಿಪ್ರಾಯ ಇದೆ. ಗಾಯತಿ ತ್ರಾಯತಿ ಚ ಅಂತ ಇರುವ ಸಾಧ್ಯತೆ ಇದೆ ಅಂತ ನನ್ನದೊಂದು ಆಲೋಚನೆ. ತ್ರಾಯತೆ ಅಂತ ಆತ್ಮನೆಯ ಪದದಲ್ಲೇ ಏನು ಇರಬೇಕಾಗಿಲ್ಲ, ತ್ರಾಯತಿ ಅಂತ ಪರಸ್ಮೈ ಪದದಲ್ಲೂ ಇರಬಹುದು. ಮತ್ತೆ 2 ಚಕಾರಗಳು ಇರ್ಲಿಕ್ಕಿಲ್ಲ. ಗಾಯತಿ ಹಾಡುತ್ತದೆ, ಭಗವಂತನೇ ಹಾಡ್ತಾನೆ ಮತ್ತು ಎಲ್ಲರನ್ನು ರಕ್ಷಿಸ್ತಾನೆ. ಗಾಯತ್ರಿಯಲ್ಲಿರುವಂತಹ ಗಾಯತ್ರಿ ನಾಮಕವಾದ ಪ್ರಸಿದ್ಧವಾದ ಹಯವದನ ಎಂಬ ಸ್ತ್ರೀ ರೂಪ, ಇದು ಗಾಯತ್ರಿ ನಾಮಕ ಭಗವಂತನ ಮೊದಲನೇ ರೂಪ. ಪರಿಪೂರ್ಣವಾದ ಮತ್ಸ್ಯಾದಿ ಮತ್ತು ಸರ್ವಾಂತರ್ಯಾಮಿ ರೂಪ ಎಲ್ಲವೂ ಕೂಡ ಆ ಗಾಯತ್ರಿ ನಾಮಕನಾದ ಭಗವಂತನ 2ನೇ ರೂಪ. ಗಾಯತ್ರಿ ನಾಮಕನಾದ ಭಗವಂತನೇ ಮಾತುಗಳಲ್ಲಿರುವಂತಹ ವಾಕ್ ನಾಮಕವಾದ ಸ್ತ್ರೀ ರೂಪ. ಇದು ಆ ಹಯಶೀರ್ಷ ರೂಪ ಹಯವದನ ರೂಪಕ್ಕಿಂತ ಬೇರೆ ಏನಲ್ಲ. ವಾಂಗ್ ನಾಮಕನಾದವನು ಭಗವಂತನೇ ಆಗಿದ್ದಾನೆ. ಯಾಕೆಂದರೆ ಈ ಜಗತ್ತೆಲ್ಲವೂ ಮಾತಿನಿಂದಲೇ ಪ್ರವೃತ್ತ ಆಗೋದು. ಹೀಗೆ ಸರ್ವ ಪ್ರವರ್ತಕತ್ವ ಅನ್ನೋದು ಆ ಭಗವಂತನ ಒಂದು ಲಕ್ಷಣ. ಗಾಯತ್ರಿಯಲ್ಲಿರುವಂತಹ ಆ ಭಗವಂತನ ಹಯವದನ ರೂಪವೇ ವೇದಗಳನ್ನು ಉಪದೇಶಿಸಿ ಜಗತ್ತೆಲ್ಲವನ್ನು ರಕ್ಷಿಸಿರುವುದರಿಂದ ಆ ರೂಪಕ್ಕೆ ಗಾಯತ್ರಿ ಅಂತ ಹೆಸರು ಅನ್ನುವುದು ಕೇಳಿಬರುತ್ತದೆ. ಇದು ಆ ಉಪನಿಷತ್ತಿನ ಒಂದು ಅರ್ಥ, ಸರಳವಾದಂತಹ ಅರ್ಥ. ಯಜಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ ಸರ್ವಂ ಗಾಯತ್ರಿ ಭಗವಾನೇವ ಭೂಬಹು ಇತಿ ಧಾತೋಃ ಬಹು ಪೂರ್ಣತಾಯಾಮಿತಿ ಚ. ಇದರ ಮುಂದೆ ಆ ಯಜಿದಂ ಪರಿತಃ ಪೂರ್ಣಂ ಮತ್ಸ್ಯಕೂರ್ಮಾದಿ ರೂಪಕಂ ಅಂತ ನಾನು ಆವಾಗ ಓದಿದಂಥ ಕೆಲವು ಶ್ಲೋಕಗಳು ಕಂಡು ಬರ್ತವೆ. ಗಾಯತ್ರಿವಾ ಅಂತ ಏನು ಉಪನಿಷತ್ತಿನ ಮಾತಿದೆ, ಅದನ್ನ ಯಜಿದಂ ಕಿಂಚ ಭೂತಂ ತತ್ಸರ್ವಂ ಗಾಯತ್ರಿ ಅಂತ ಅನ್ವಯ ಮಾಡ್ಕೋಬೇಕು. ಭೂತ ಅಂದ್ರೆ ಪ್ರಭೂತ ಅಂತ ಅರ್ಥ, ಅಂದ್ರೆ ಪರಿಪೂರ್ಣ, ಬಹಳವಾದದ್ದು. ಗಾಯತ್ರಿ ಅಂದ್ರೆ ಭಗವಂತನೇ, ಗಾಯತ್ರಿ ನಾಮಕ ಭಗವಂತ ಅಂತ ಅರ್ಥ. ಈ ಭೂತಂ ಅನ್ನೋ ಶಬ್ದ ಇದೆಯಲ್ಲ, ಅದು ಭೂಬಹು ಅನ್ನೋ ಧಾತುವಿನಿಂದ ನಿಷ್ಪನ್ನ ಆಗಿದೆ. ಭೂ ಸತ್ತಾಯಂ ಅನ್ನೋ ಧಾತುವಿನ ಪರಿಚಯ ನಮಗಿದ್ದೇ ಇದೆ. ಭೂಬಹು ಬಹಳ ಅನ್ನೋ ಅರ್ಥದಲ್ಲೂ ಕೂಡ ಒಂದು ಭೂಧಾತು ಇದೆ. ಅದರ ಕ್ತ ಪ್ರತ್ಯಯ. ಈಗ ನಾವು
ಪ್ರಭೂತ ಎಂಬ ಶಬ್ದದಲ್ಲಿ ಕಾಣುವುದು. ಮತ್ತೆ ಬಹುತ್ವ ಅನ್ನೋದು, ಬಹು ಅಂದ್ರೆ ಬಹಳ, ಬಹಳ ಅಂದ್ರೆ ಒಂದಕ್ಕಿಂತ ಎರಡು ದೊಡ್ಡದು, ಎರಡು ಬಹಳ, ಎರಡಕ್ಕಿಂತ ಮೂರು ಬಹಳ, ಮೂರಕ್ಕಿಂತ ನಾಲ್ಕು ಬಹಳ. ಇಲ್ಲಿ ಬಹಳ ಅಂದ್ರೆ ಎಷ್ಟು? ಇಲ್ಲಿ ಬಹಳ ಅಂದ್ರೆ ಪೂರ್ಣ ಅಂತಾನೆ ಅರ್ಥ. ಯದಿದಂ ಪರಿತಃ ಪೂರ್ಣಂ, ದೇಶಕಾಲಾದಿಗಳಿಂದ ಪೂರ್ಣವಾದ ಮತ್ಸ್ಯಕೂರ್ಮಾದಿ ರೂಪ ಮತ್ತು ಸರ್ವರೊಳಗೂ ನಿಯಾಮಕವಾಗಿರುವಂತಹ ರೂಪ ಏನಿದೆ, ಇದೆಲ್ಲ ವಿಷ್ಣುವಿನ ರೂಪವೇ. ಹೈಗ್ರೀವ ನಾಮಕನಾದಂತಹ ವಿಷ್ಣುವಿನ ಮುಖದಿಂದ ವೇದಗಳೆಲ್ಲ ಹೊರಹೊಮ್ಮಿವೆ. ಆದ್ದರಿಂದ ವಿಷ್ಣು ಆ ವೇದಗಳಿಗೆ ಗಾಯಕ ಮತ್ತು ಎಲ್ಲವನ್ನೂ ಕೂಡ ರಕ್ಷಿಸ್ತಾನೆ. ಇದು ಅವನಿಗೆ ಆ ಗಾಯತ್ರಿ ಎಂಬ ಹೆಸರು ಯಾಕೆ ಬಂತು ಅನ್ನೋದರ ವಿವರ. ಅಲ್ಲಿ ಭೂತ ಅಂತ ವರ್ಣಿತನಾದವನು ಭೂಮ. ಭೂಮ ಅಂದ್ರೇನೆ ಪೂರ್ಣ, ಗುಣಪರಿಪೂರ್ಣನಾದಂತಹ ಮತ್ಸ್ಯಾದಿ ರೂಪಿಯಾದ ಪರಮಪುರುಷ ಆ ಭಗವಂತನೇ. ಇನ್ನೊಬ್ಬರ ಯಾರ ಅವಲಂಬನವಿಲ್ಲದೆ ಆತ ಪರಿಪೂರ್ಣನಾಗಿದ್ದಾನೆ. ಸರ್ವನಿಯಾಮಕನಾಗಿದ್ದಾನೆ. ಸರ್ವನಿಯಾಮಕನಾದವನು, ಸ್ವಯಂ ಪರಿಪೂರ್ಣನಾದವನು ವಿಷ್ಣು ಹೊರತು ಬೇರೆ ಯಾರೂ ಅಲ್ಲ ಅಂತ ಅದರ ತಾತ್ಪರ್ಯ. ಸ್ವಯಂ ಪರಿಪೂರ್ಣನಾದ ಮತ್ಸ್ಯಾದಿ ರೂಪ ಅವು ಕೂಡ ಈ ಗಾಯತ್ರಿ ನಾಮಕನಾದ ಭಗವಂತನದೇ. ಮಾತುಗಳಲ್ಲಿರುವಂತಹ ವಾಂಗ್ನಾಮಕವಾದ ಭಗವಂತ, ಈ ಗಾಯತ್ರಿ ನಾಮಕನಾದ ಭಗವಂತ ಇಬ್ಬರೂ ಒಬ್ಬರೇ ಆಗಿದ್ದಾರೆ. ಮಾತಾಡುವವರೆಲ್ಲಿಗೂ ಕೂಡ ಶಕ್ತಿಯನ್ನು ಕೊಡುವಂಥವರು ಇವರಾಗಿದ್ದಾರೆ. ಆದ್ದರಿಂದ ಹೈಗ್ರೀವ ರೂಪಿ ಪರಮಾತ್ಮನೇ ವಾಕ್ ಆಗಿದ್ದಾನೆ. ನಮ್ಮೆಲ್ಲರ ಮಾತಿನಲ್ಲಿ ನಿಂತು ಮಾತನ್ನ ನಡೆಸುವಂಥವನು ಅವನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಅಲ್ಲೇ ಉಪನಿಷತ್ತಿನ ವಾಕ್ಯ. 6 ವಿಧವಾದಂತಹ ರೂಪವುಳ್ಳ ಗಾಯತ್ರಿ ನಾಮಕನಾದ ಪರಮಾತ್ಮ 4 ಪಾದ ಉಳ್ಳವನು ಕೂಡ ಆಗಿದ್ದಾನೆ. 6 ರೂಪಗಳು ಯಾವುದು ಅಂತ ಅನ್ನೋದು ಹಿಂದಿನ ಉಪನಿಷತ್ತುಗಳಲ್ಲೆಲ್ಲ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯಗಳಲ್ಲಿ ಹೇಳಿದ್ದಾರೆ. ಅದನ್ನ ಈ ಛಾಂದೋಗ್ಯ ಭಾಷ್ಯ ಸಂಗ್ರಹಿಸುತ್ತದೆ. ಗಾಯತ್ರ್ಯಾಂ ಸಂಸ್ಥೋ ವಿಷ್ಣು ಸ್ತ್ರೀರೂಪ ಸೂರ್ಯಸಪ್ರಭ ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತನಾಮ ಅವತಾರಕಃ ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕಃ ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪಃ ಪೀತವರ್ಣಕಃ ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ ಪಂಚಮಃ ತದ್ಹೃದಿಸ್ಥಶ್ಚ ಷಷ್ಠೋ ಹೃದಯ ನಾಮಕಃ ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ ತ್ರಿಭಿಃ ಸ್ವರೂಪಪಾದೈಶ್ಚ ಭಿನ್ನೇನೈಕೇನ ಚೈವ ಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ ಅಂತ ಅದರ ಅರ್ಥ ಇದು. ಗಾಯತ್ರಿಯಿಂದ ಪ್ರತಿಪಾದಿತವಾದಂತಹ ರೂಪಗಳು ಒಟ್ಟಾರೆ 6 ಇವೆ. 6 ಗುಂಪವು. ಗಾಯತ್ರಿಯಲ್ಲಿ ಸನ್ನಿಹಿತವಾದಂತಹ ಸೂರ್ಯನಂತೆ ಬೆಳಗುವಂತಹ ಒಂದು ಸ್ತ್ರೀ ರೂಪ, ಇದು ಮೊದಲನೇದ್ದು. ಎರಡನೇ ಒಂದು ಸೆಟ್, ಒಂದು ಗುಂಪು ಮತ್ಸ್ಯಾದಿ ರೂಪಗಳು, ಅವೆಲ್ಲ ಭೂತ ಅಂತ ಕರೆಸ್ಕೊಂಡಿವೆ. ಸಕಲ ವಾಂಗ್ಮಯಗಳಲ್ಲಿರುವಂತಹ ಭಗವಂತನ ಹಯಮುಖ ರೂಪ ಇದೊಂದು. ಇವೆಲ್ಲವೂ ಕೂಡ ಗಾಯತ್ರಿಯಿಂದ ಪ್ರತಿಪಾದ್ಯವಾದದ್ದೇ. ಗಾಯತ್ರ್ಯಾಂ ಸಂಸ್ಥಿತ ಅಂದ್ರೆ ಗಾಯತ್ರಿಯಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದದ್ದು ಮೊದಲನೇದು ಭಗವಂತನ ಸ್ತ್ರೀರೂಪ, ಸೂರ್ಯನಂತೆ ಬೆಳಗುವಂಥದ್ದು. ಮುಂದೆ ಮತ್ಸ್ಯಾದಿ 10 ಅವತಾರಗಳು. ಮುಂದೆ ಸಕಲ ವಾಂಗ್ಮಯದಲ್ಲಿ ಸನ್ನಿಹಿತವಾದಂತಹ ಭಗವಂತನ ಹಯಮುಖ ಸ್ತ್ರೀರೂಪ, ಇದು ಮೂರನೇದ್ದು. ಪೃಥ್ವಿಯಲ್ಲಿರುವಂತಹ ಭಗವಂತನ ಸ್ತ್ರೀರೂಪ. ಈ ಭಗವದ್ ರೂಪದ ಬಣ್ಣ ಹಳದಿ ಬಣ್ಣ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಮುಂದೆ ಜೀವಸ್ಯ ಅಂತರ್ಗತಃ, ಜೀವರ ಶರೀರದೊಳಗೆ ಇರುವಂತಹ ಭಗವಂತನ ಒಂದು ರೂಪ, ಅದಕ್ಕೆ ಶರೀರ ಅಂತಾನೆ ಹೆಸರು. ಅದು ಹೆಣ್ಣಿನೊಳಗೆ ಹೆಣ್ಣಿನ ರೂಪದಲ್ಲಿದೆ, ಗಂಡಿನೊಳಗೆ ಗಂಡಿನ ರೂಪದಿಂದ ಇದೆ ಅಂತ ಅದನ್ನ ವರ್ಣಿಸ್ತಾರೆ.
ಅದು ಶರೀರ ಯಾಕೆ? ಶಂತ್ವಾಚ್ಚ ರತಿರೂಪತ್ವಾತ್ ಈರಣಾಚ್ಚ ಸಯೇವತೋ. ಆ ಭಗವಂತ ಶಂ ಅಂದ್ರೆ ಸುಖರೂಪ, ಮತ್ತೆ ರ ಅಂದ್ರೆ ಕ್ರೀಡಾರೂಪ. ಕ್ರೀಡೆ ಅಂದ್ರೆ ಆತನ ಚಟುವಟಿಕೆಗಳು, ಆತ ಮಾಡುವಂತಹ ಸೃಷ್ಟಿಯಾದಿ ವ್ಯಾಪಾರಗಳು ಅಂತ ಅದರ ತಾತ್ಪರ್ಯ. ಮತ್ತೆ ಈರಣಾಥ್ ಅಂದ್ರೆ ಎಲ್ಲವನ್ನೂ ಪ್ರೇರಿಸುವುದರಿಂದ. ಇವಿಷ್ಟು ಅರ್ಥಗಳು ಶ ರ ಈರ ಅನ್ನೋದರಲ್ಲಿವೆ. ಅವೆಲ್ಲವೂ ಸೇರಿ ಶರೀರ ಎಂಬುದಾಗಿ ಭಗವಂತನನ್ನ ಸುಖಸ್ವರೂಪ, ಕ್ರೀಡಾಸ್ವರೂಪ ಮತ್ತು ಪ್ರೇರಕ ಅನ್ನೋ ಅರ್ಥವನ್ನ ಹೇಳ್ತವೆ. ಇದು 5ನೇದ್ದು. ಜೀವಸ್ವರೂಪದ ಹೃದಯದಲ್ಲಿ, ಜೀವನ ಸ್ವರೂಪದ ಏನಿದೆ ಅದರ ಹೃದಯದಲ್ಲಿ ಹೃದಯ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಅವನು ಹೆಣ್ಣಿನೊಳಗೆ ಹೆಣ್ಣಾಗಿ, ಗಂಡಿನೊಳಗೆ ಗಂಡಾಗಿ ಇದ್ದಾನೆ. ಹೃದಯ ಅಂತ ಯಾಕೆ ಹೆಸರು? ಅಯನಾಧೃದಿ ವಿಷ್ಣು ಸಹ ಹೃದಯಂ ಕೀರ್ತಿತೋ ಬುಧೈಹಿ. ಹೃದಯದಲ್ಲಿ ಅಯನಾಥ್ ಇರುವುದರಿಂದ ಆದ್ದರಿಂದ ಅವನಿಗೆ ಹೃದಯ ಅಂತಾನೆ ಹೆಸರಿದೆ. ಹೀಗೆ ಆ ಕೊನೆಯದ್ದೇನಿದೆ ಅದು ಜೀವದ ಆ ಸ್ವರೂಪ ದೇಹದ ಹೃದಯದಲ್ಲಿ ಇರುವಂಥದ್ದು. 6ನೇದ್ದು ರೂಪ ಇದು. 5ನೇದ್ದು ಆ ಜೀವರ ಶರೀರದಲ್ಲಿ ಇರುವಂಥದ್ದು. ಜೀವಸ್ಯ ಅಂತರ್ಗತ ವ್ಯಾಪ್ಯ ಶರೀರಂ ಇತಿ ನಾಮಕಃ. ಅದು 5ನೇ ರೂಪ. ಹೀಗೆ ಜೀವರ ಶರೀರದಲ್ಲೊಂದು, ಜೀವರ ಹೃದಯದಲ್ಲಿ ಮತ್ತೊಂದು ಅಂತದನ್ನ ತಿಳಿಯಬೇಕು. ಇವಿಷ್ಟು ಒಟ್ಟಾರೆಯಾಗಿ ಆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬರುವಂತಹ ಭಗವಂತನ 6 ರೂಪಗಳು, ಗಾಯತ್ರಿಯಿಂದ ಪ್ರತಿಪಾದಿತವಾದ 6 ರೂಪಗಳು.